ಕಷ್ಟ ನನ್ನೊಡನೆ ಮಣ್ಣಾಗಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ ಫ್ರೆಂಡ್ಸ್, ನಾವು ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಬಂದಿದ್ವಲ್ಲ. ಹಾಸ್ಪಿಟಲ್ ಬಂದು ಮತ್ತೆ ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇರೋದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿರಿ, ಹೋಗೋ ದಾರಿಯಲ್ಲಿ ಆಟೋನೇ ಸ್ಟಾಪ್ ಆಗಿಬಿಡ್ತು ಫ್ರೆಂಡ್ಸ್. ಆಟೋ ಸ್ಟಾಪ್ ಆಗಿಬಿಟ್ಟೈತೆ. ಆಟೋ ಚಾಲೂನೇ ಆಗ್ತಾಯಿಲ್ಲ, ಏನಿಲ್ಲ ಫ್ರೆಂಡ್ಸ್. ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಮನೇಲಿ ಬೇರೆ ಮಕ್ಕಳು ಒಬ್ಬರೇ ಇದ್ದಾರ. ಅವ್ರು ಭಯ ಪಟ್ಕೊತಾರೆ. ಜಲ್ದಿ ಹೋಗೋಣ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಇವಾಗ ರಾತ್ರಿಯ 12:30 1 ಆಗ್ತಾಯಿದೆ ಫ್ರೆಂಡ್ಸ್. ನೋಡಿದ್ರೆ ಇಲ್ಲಿ ಆಟೋದು ಪ್ರಾಬ್ಲಮ್ ಎಷ್ಟೊಂದು ಆಗ್ತಾಯಿದೆ. ಏನು ಮಾಡೋದಂತ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿರಿ, ಎಷ್ಟೊತ್ತಿಂದ ಇಲ್ಲಿ ಒಂದು 10 ನಿಮಿಷ ಏನೋ ಅಲ್ಲೇ ನಿಂತು ಬಿಟ್ಟಿದ್ವಿ. 10-15 ನಿಮಿಷ ಆಯ್ತೇನೋ. ಚಾಲೂನೇ ಆಗ್ತಾಯಿಲ್ಲ, ಏನಿಲ್ಲ. ಫುಲ್ ಟೆನ್ಷನು. ಬೇರೆ ಆಟೋದವರು ಎಲ್ಲ ಹೋಗ್ತಾ ಇದ್ದಾರಲ್ಲ, ಏನಾಯ್ತೇನಂತ ಕೇಳಿ ಹೋಗ್ತಾಯಿದ್ರು. ಮತ್ತು ನಮ್ಮ ಯಜಮಾನ್ರು ಕೂಡ ಕಾರ್ ಮೆಕ್ಯಾನಿಕಲ್ ರೀ, ಮತ್ತು ಅವರು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ತೈತೆ ಅವ್ರಿಗೂ ಸ್ವಲ್ಪ. ಅದಕ್ಕೋಸ್ಕರ ಅವರು ಚಾಲೂ ಮಾಡಿ ಆದಷ್ಟು ಹೆಲ್ಪ್ ಮಾಡ್ತಾಯಿದ್ರು ಅವ್ರಿಗೆ. ನೋಡಿರಿ, ಇಲ್ಲಿ ಏನೋ ವೈರ್ ಹೋಗ್ಬಿಟ್ಟೈತಂತೆ ರೀ. चालू कर ले, जा बाहर निकले डायरेक्ट लग। क्या जुगाड़ लगा रहे हो ना? चालू कर दो। चालू हुआ ಮತ್ತೆ ನೋಡ್ರಿ, ಮತ್ತೆ ಪ್ರಾಬ್ಲಮ್ ಆಯ್ತು. ಈಗ ಮತ್ತೆ ನಮ್ಮ ಯಜಮಾನ್ರು ಬಂದರು ನೋಡ್ರಿ. ये बार बार प्रॉब्लम हो रहा है ನೋಡ್ರಿ. ಪದೇ ಇದೇ ಥರ ಆಗ್ತಾಯಿತ್ತು ರೀ. 2-3 ಸಾರಿ ಆಯಿತು. ಸ್ವಲ್ಪ ಹೊತ್ತು ಹೋಗೋದು ಮತ್ತೆ ಸ್ಟಾಪ್ ಆಗೋದು, ಹಿಂಗೆ ಆಗ್ತಾಯಿತ್ತು. ಮತ್ತು ಮಕ್ಕಳು ಬೇರೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಹೆಂಗಪ್ಪ ಅಂದಂಗೆ ಆಗ್ಬಿಡೋದು ನಮ್ಗೆ. ಆ ಕಡೆ ಮನೆದು ಟೆನ್ಷನ್ ಆಗ್ತಾಯಿದೆ, ಇಲ್ಲಿದೂ ಟೆನ್ಷನ್. ಅಪ್ಪಂಗೆ ನೋಡಿದ್ರೆ ಜಾಸ್ತಿ ಹೊತ್ತು ಕುಂದ್ರಕ್ಕೂ ಆಗ್ತಾಯಿಲ್ಲ. ಮತ್ತು ಅದ್ರಾಗ ಬೇರೆ ಕರೆಂಟ್ ಬೇರೆ ಹೋಗ್ಬಿಡ್ತೀವಿ ರೀ. ರಾತ್ರಿ 12:30 1 ಗಂಟೆ ಅಂದರೆ ಈ ಥರ ಕತ್ಲಾಗ್ಬಿಟ್ಟೈತೆ ರೀ. ಭಯಾನಕ ಒಂಥರ. ರೋಡೆಲ್ಲ ನೋಡಿದ್ರೆ ಹೆದರಿಕೆ ಆಗ್ತಾಯಿತ್ತು ನನಗಂತೂ. ನೋಡಿರಿ, ಅಪ್ಪ ನೋಡಿದ್ರೆ ಪಾಪ ಬೇಗ ಹೋಗೋಣ, ಬೇಗ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಚಾಲೂ ಆಗೋವಲ್ದಲ್ಲ ಆಟೋ ಅಂತೇಳಿ ಟೆನ್ಷನ್ ತೊಗೊಂಡ್ಬಿಟ್ಟಾರ ಅವ್ರೂ. ಹೆಂಗೋ ಒಂದು ನೋಡಿರಿ, ಲಾಸ್ಟಿಗೆ ನಮ್ಮ ಯಜಮಾನ್ರನ್ನೇ ಆದಷ್ಟು ಟ್ರೈ ಮಾಡಿ ಚಾಲೂ ಮಾಡಿ ಕೊಡ್ತಾರೆ ರೀ. ನೋಡಿರಿ, ಅವರೇ ಕಾಣಿಸ್ತಾರೆ ನಿಮಗೆ. ಪಾಪ ಆ ಕಡೆಯಿಂದ ಈ ಕಡೆ ಬರೋದು, ಈ ಕಡೆಯಿಂದ ಆ ಕಡೆ ಹೋಗೋದು, ಈ ಥರ ಎಲ್ಲ ಚಾಲೂ ಮಾಡೋಕೆ ಭಾಳ ಟ್ರೈ ಮಾಡ್ತಾಯಿದ್ರು. ಲಾಸ್ಟಿಗೆ ನಮ್ಮ ಯಜಮಾನ್ರು ಅದು ಏನೋ ಅದು ವೈರ್ ಹೋಗಿತ್ತಂತ ಅದು ಜಾಯಿಂಟ್ ಮಾಡಿ ಎಲ್ಲ ಇದು ಈ ಥರ ಎಲ್ಲ ಗೇರ್ ಹಾಕ್ತಾರೆ, ಏನಂತಾರಪ್ಪ ನನಗೆ ಅಷ್ಟೊಂದು ಗೊತ್ತಾಗಲ್ಲ. ಹಂಗೆಲ್ಲ ಚಾಲೂ ಮಾಡಿ ಕೊಟ್ಟರು ನೋಡಿರಿ. ಅವರೇ ಶಾಕ್ ಆಗಿಬಿಟ್ಟಿದ್ದಾರೆ. ಅಣ್ಣ ಹಿಂಗೆಲ್ಲ ಬರುತ್ತೇನಣ್ಣ ನಿಮಗೆ ಅಂದರೆ, ನಾನು ಕಾರ್ ಮೆಕ್ಯಾನಿಕಪ್ಪ ಅಂತಂದರೆ ಹೌದಾ ಅಂಥೇಳಿ. ಮತ್ತು ಅದು ಚಾಲೂ ಆಗಿದ ನಂತರ ಮತ್ತು ಮನೆಗೆ ಬಂದ್ವಿ ನೋಡಿರಿ. ಮನೆಗೆ ಬರೋಷ್ಟಿಗೆ ಇಲ್ಲಿ ನಮ್ಮ ಆಂಟಿ, ಅವ್ರಿಗೆ ಗೊತ್ತಿದ್ದಿಲ್ಲ ಹಾಸ್ಪಿಟಲ್ ಹೋಗಿರೋದು. ಆಮೇಲೆ ಗೊತ್ತಾಗಿತ್ತಂತ, ಏನಮ್ಮ ಏನಾಗೈತೆ, ಆರಾಮಾಗೈತಿನಿಲ್ಲ ಅಪ್ಪಗ ಅಂತೇಳಿ ಮಾತಾಡ್ಸಕ್ಕೆ. ನೋಡಿರಿ, ರಾತ್ರಿ 1 ಗಂಟೆಗೆ ಅವರು ಬಂದು ನನಗೆ ಮಾತಾಡ್ಸಿದ್ರು. ಮತ್ತು ಅವ್ರು ಮಾತಾಡ್ಸಿ ಹೋಗಿದ ನಂತರ ಮತ್ತು ಈ ಕಡೆ ನೋಡಿರಿ ಒಳಗೆ ಬಂದಿದ್ದು. ಮತ್ತು ಅಪ್ಪಾಜಿಗೆ ಮತ್ತು ಅದು ಗ್ಲೂಕೋಸ್ ಬಾಟ್ಲೆಲ್ಲ ಏರಿಸಿದ್ವಲ್ಲ ರೀ. ಮತ್ತು ಅಲ್ಲಿ ಏನು ಊಟ ಮಾಡಿಸಿದ್ದಿಲ್ಲ. ಅದಕ್ಕೋಸ್ಕರ ಮತ್ತು ನಮ್ಮ ತಮ್ಮ ಬಂದು ಬಿಟ್ಟು ಹೋಗಿದ್ರಲ್ಲ, ಅವರು ಇಡ್ಲಿ ಕೊಟ್ಟು ಹೋಗಿದ್ರು ರೀ. ನೋಡಿರಿ, ಆ ಇಡ್ಲಿ ಇವಾಗ ಅಪ್ಪಾಜಿಗೆ ತಿನ್ನಿಸ್ತಾ ಇದ್ದೀನಿ. ಅದು ಊಟದಕ್ಕಿಂತ ಮುಂಚೆ 1 ಟ್ಯಾಬ್ಲೆಟ್ಸ್ ಕೊಡಬೇಕಾಗಿತ್ತಾ, ಅದು ಕೊಟ್ಟಿದ ನಂತರ ಮತ್ತು ಇವಾಗ ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಬೇಡಮ್ಮ ನನಗೆ ಹಸು ಇಲ್ಲ ಅಂತ ಹೇಳಿ ಅಪ್ಪಾಜಿ ಊಟನೇ ಮಾಡ್ತಾಯಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿ ಸ್ವಲ್ಪ, ನೀವು ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡೋಂಗಿಲ್ಲ ನೋಡಿರಿ. ಹಿಂಗೆ ಏನಾದರೂ ಒಂದು ಹೇಳ್ಬೇಕು ರೀ ಅವ್ರಿಗೆ. ನನ್ನ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ನಾನು ಊಟ ಮಾಡಲ್ಲಲ್ಲ ಅಂತ ಹೇಳಿಬಿಟ್ಟು ಮತ್ತು ಮಾಡ್ತಾರೆ ಅವರು, ನಾನು ಹೇಳ್ದಂಗೆ ಕೇಳ್ತಾರೆ ಅವರು. ಅದಕ್ಕೆ ನೋಡಿರಿ, ಇವಾಗ ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಒಂದು ತಿಂದು ಸಾಕಂತ ಹೇಳ್ತಾರೆ ರೀ. ಚಿಕ್ಕ ಮಕ್ಕಳ ಥರ ತಿಂತಾರೆ. ಅದಕ್ಕೋಸ್ಕರ ನಾನು ಏನಾದರೂ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅವರಿಗೆ ತಿನ್ಸೋಕ್ಕೋಸ್ಕರ. ನಾನು ಊಟ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ, ನನಗೆ ಆರಾಮಿಲ್ದಂಗೆ ಆಗ್ತಿತ್ತು ಅಂತಂದರೆ ಸುಮ್ಮನೆ ತಿಂತಾರೆ ರೀ ಅವರು. ಈ ಥರ ಮಾಡ್ತೀನಿ ನೋಡಿರಿ. ಇವಾಗ ತಿಂತಾಯಿದ್ದಾರೆ. ಒಂದು ಇಡ್ಲಿ ತಿನ್ಬೇಕಂದ್ರೆ ಭಾಳ ಸಾಕಾಗ್ಬಿಡ್ತೈತೆ ರೀ ಅವರಿಗೆ. ಜಾಸ್ತಿ ಏನು ಊಟ ತಿನ್ನೋಂಗಿಲ್ಲ. ಚಿಕ್ಕ ಮಕ್ಕಳಿಗಿಂತ ಇನ್ನೂ ಕಮ್ಮಿನೇ ಅನ್ನೋ ಥರ ಆಗ್ಬಿಡುತ್ತೆ. ಅಷ್ಟು ಕಮ್ಮಿ ತಿಂತಾರೆ ಅವರು.
ಮೊದ್ಲು ಎಷ್ಟು ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿದ್ರು ರೀ. ಊಟ ಹೋಗ್ತಾ ಇಲ್ಲ ಏನಿಲ್ಲಲ್ಲ ಅವರಿಗೆ. ಯಾಕಂದರೆ ಮಕ್ಕೊಂದಲ್ಲೇ ಮಕ್ಕೋಬೇಕಂತಂದರೆ ಅವ್ರಿಗೆ ಊಟ ಮಾಡಿದ್ದು ಜೀರ್ಣ ಆಗಲ್ಲ ರೀ. ಅದಕ್ಕೋಸ್ಕರ ಊಟ ಸ್ವಲ್ಪೇ ಮಾಡ್ತಾರೆ ಅವರು. ಮತ್ತು ನೋಡಿರಿ ಇವಾಗ ಅದೇ ಊಟ ಮಾಡಿಸಿ ಇವಾಗ ಮತ್ತು ಟ್ಯಾಬ್ಲೆಟ್ಸ್ ಬೇರೆ ಕೊಡಬೇಕು. ನೋಡಿರಿ ಊಟ ಆಗಿದ ನಂತರ ಈ ಥರ ನಜರ್ ತೆಗಿತೀನಿ ರೀ. ನಾನೇ ಊಟ ಮಾಡಿಸಿದ್ರಿ, ಅಲ್ಲಿ ಯಾರು ಇಲ್ಲ ರೀ. ಆದರೆ ಕೂಡ ನಂದು ನಜರ್ ಆಗಬಾರ್ದು ನಮ್ಮ ಅಪ್ಪಾಜಿಗೆ ಅಂತ ಹೇಳಿಬಿಟ್ಟು ನಾನು ಈ ಥರ ಡೈಲಿ ನಜರ್ ತೆಗಿತೀನಿ ಅವರಿಗೆ. ಮತ್ತು ನೋಡಿರಿ ಇವಾಗ ನೋಡಿರಿ ಅವರೇ ಕೈಗೆ ನೀರು ಹಾಕ್ತಾಯಿದ್ದಾರೆ ಕೈ ತೊಳ್ಕೊಳಕ್ಕೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಬರಬೇಕಲ್ರಿ. ಸ್ವಲ್ಪ ಚೆನ್ನಾಗಿ ಆರಾಮ ಆಗ್ತಾ ಇದ್ದಾರೆ ಅನ್ನೋಷ್ಟಿಗೆ ಮತ್ತು ಇದೊಂಥರ ಯೂರಿನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅವರಿಗೆ. ಅದು ಏನಾಗಿದೆ ಅನ್ನೋದು ಕ್ಲಿಯರಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ರೀ. ಮತ್ತು ನೋಡಿರಿಪ್ಪ ಇವಾಗ ಟ್ಯಾಬ್ಲೆಟ್ಸ್ ಬೇರೆ ಕೊಡಬೇಕು. ಇವಾಗ ನೋಡಿರಿ ಅವ್ರ ಕೈಯಿಂದನೇ ಈ ಥರ ಟ್ಯಾಬ್ಲೆಟ್ಸ್ ಹಾಕಂತಾರೆ. ನೀರು ಹಿಡ್ಕೊಂಡಿರ್ತೀನಿ ಅವಾಗ ಈ ಥರ ಕುಡಿತಾರೆ ನೋಡಿರಿ ಅವರು. ಮತ್ತು ಟ್ಯಾಬ್ಲೆಟ್ಸ್ ಕುಡಿಸಿದ ನಂತರ ಮತ್ತು ಅವ್ರಿಗೆ ಊಟ ಮಾಡಿದ ನಂತರ ಜಲ್ದಿ ಊಟ ಮಾಡಿದ್ದು ಜೀರ್ಣ ಆಗಲ್ಲ ರೀ. ಅದಕ್ಕೋಸ್ಕರ ಮತ್ತು ಯಾಕಂದರೆ ಒಂದೇ ಕಡೆ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಜೀರ್ಣ ಆಗಲ್ಲ, ಏನಿಲ್ಲ, ಜಾಸ್ತಿ ಊಟ ಮಾಡಲ್ಲ. ಮತ್ತು ಏನಾದರೂ ಊಟ ಮಾಡಲಿ, ನೀರು ಕುಡೀಲಿ, ಎದೆ ಮೇಲೆ ನಿಂತಂಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಮತ್ತು ಅವರಿಗೆ ಊಟ ಮಾಡಿಸಿದ ನಂತರ ಬೆನ್ನಿಗೆ ಈ ಥರ ಹೊಡಿಬೇಕು ರೀ ಸ್ವಲ್ಪ. ನೋಡಿರಿ ಈ ಥರ ಹೊಡೆದಂಗೆಲ್ಲ ಅವ್ರಿಗೆ ಡೇಗೆ ಬರುತ್ತೆ ರೀ ಯಾವಾಗಲೂ. ಆವಾಗ ನೋಡಿರಿ ನೋಡೋಕ್ಕೂ ಕಾಣಿಸ್ತೈತೆ ನಿಮಗೆ. ಈ ಥರ ಊಟ ಯಾವ್ಯಾವ ಮಾಡಿರ್ತಾರೆ ಈ ಥರ ಎಲ್ಲ ಮಾಡಲೇಬೇಕು ಕಂಪಲ್ಸರಿ. ಮತ್ತು ನೋಡಿರಿ ಅವ್ರಿಗೆ ಊಟ ಆಗಿದ ನಂತರ ಮತ್ತು ನಾವೇ ಹಿಡಿದು ಮಲಗಿಸ್ಬೇಕಾಗುತ್ತೆ ರೀ. ಇಲ್ಲಾಂದರೆ ಅವ್ರಿಗೆ ತಾನಾಗಿ ಮಲ್ಕೊಳಕ್ಕೆ ಬರೋಂಗಿಲ್ಲ. ಮಲಗಿಸಿದ ನಂತರ ಮತ್ತು ಕೈ ಕಾಲು ಕುಂದಿರ್ಸಿದಾಗ ಹೆಂಗಿರ್ತಾವೆ ಫೋಲ್ಡಿಂಗು ಹಂಗೆ ಇರ್ತಾವೆ ರೀ. ಸೀದಾ ಮಾಡ್ಕೊಳಕ್ಕೂ ಬರೋಲ್ಲ. ಅದಕ್ಕೆ ಮತ್ತು ನಾನೇ ಅದು ಕೈ ಕಾಲೆಲ್ಲ ಸೀದಾ ಮಾಡಿ ಟೋಪಿ ಕಂಪಲ್ಸರಿ ರಾತ್ರಿ ಟೋಪಿ ಇರಲೇಬೇಕು ಅವರಿಗೆ. ಡೇನಾಗ ಇವಾಗ ಬೇಸಿಗೆಗಾಲ ಅಲ್ರಿ, ಅದಕ್ಕೋಸ್ಕರ ಡೇಯಲ್ಲಿ ಟೋಪಿ ಹಾಕೋಂಗಿಲ್ಲ. ಚಾದರ್ ಕೂಡ ಹೊಚ್ಕೊಳಂಗಿಲ್ಲ. ರಾತ್ರಿ ಅಷ್ಟೇ ಟೋಪಿ ಮತ್ತು ಇದು ಚಾದರ್ ಇರಲೇಬೇಕು ಅವರಿಗೆ. ಮತ್ತು ಇಲ್ಲಿ ನೋಡಿರಿ ಇವಾಗ ರಾತ್ರಿ 2 ಗಂಟೆ ಆಗಿ ಬಂತು. ಮತ್ತು ಅಪ್ಪಾಜಿ ಮಲ್ಕೊಂಡಿರಲ್ಲ ರೀ, ಅಲ್ಲೇ ಕೆಳಗಡೆ ಹಾಸಿ ನಾವು ಎಲ್ಲರೂ ಅಲ್ಲೇ ಅಪ್ಪಾಜಿ ಇರೋ ರೂಮಲ್ಲಿ ನಾವು ಮಲ್ಕೊಳೋದು. ಮತ್ತು ನೋಡಿರಿ ಬೆಳಿಗ್ಗೆ ಎದ್ದೇಳೋಷ್ಟಿಗೆ ಎಷ್ಟು 8:30ಗೆ ಎದ್ದೀನಿ ರೀ. ರಾತ್ರಿ 2 ಗಂಟೆಗೆ ಮಲ್ಕೊಂಡಿರೋದು. ಅದಕ್ಕೋಸ್ಕರ ಬೆಳಿಗ್ಗೆ ನೋಡಿದ್ರೆ 8:30ಗೆ ಎದ್ದಿದ್ದೀನಿ ರೀ. ನಮ್ಮ ಮನೇಲಿ ದಿನಾಲೂ ನಾಷ್ಟ 8:30ಗೆ ರೆಡಿ ಮಾಡಿಬಿಡ್ತಿದ್ದೆ ನಾನು. ಆದರೆ ಲೇಟಾಗಿ ಮಲ್ಕೊಳ್ಳೋಕ್ಕೋಸ್ಕರ ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟೀನಿ ರೀ. ಮತ್ತು ಇಲ್ಲಿ ನೋಡಿರಿ ದೋಸೆ ಹಿಟ್ಟು ರುಬ್ಬಿಡಬೇಕಾಗಿತ್ತು, ರಾತ್ರಿ ರುಬ್ಬಿಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ರುಬ್ಬಿದ್ದೀನಿ. ಬಟ್ ದೋಸೆ ಖಡಕ್ಕಾಗಿ ಬರ್ತೈತೆ ರೀ ಅವಾಗಿಂದ ಅವಾಗೆ ರುಬ್ಬಿ ಹಾಕಿದರೆ. ಅದಕ್ಕೆ ಸ್ವಲ್ಪ ಹಿಟ್ಟು ಈ ಥರ ಈ ಟಪ್ಪಲ್ಲಿ ಹಾಕ್ಕೊಂಡಿದ್ದೀನಲ್ರಿ, ಇದರಲ್ಲಿಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಉಪ್ಪು, ಸ್ವಲ್ಪ ಸೋಡಾ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಗೋಧಿ ಹಿಟ್ಟು ಹಾಕೋದ್ರಿಂದ ಅದು ಗೋಧಿ ಹಿಟ್ಟಿದ್ದು ದೋಸೆ ಮಾಡ್ತಾರಲ್ರಿ, ಅದರಿಂದಾಗಿ ಇದರಲ್ಲಿ ಈ ಥರ ಮಿಕ್ಸ್ ಮಾಡಿ ಹಾಕಿದ್ರೇನು ದೋಸೆ ಸಾಫ್ಟಾಗಿ ಬರುತ್ತಲ್ವ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ರೀ. ಅರ್ಜೆಂಟ್ಗೆ ಏನೋ ಒಂದು ಜುಗಾಡು ಮಾಡ್ತಾಯಿದ್ದೀನಿ ನೋಡಿರಿ. ಮತ್ತು ಅದು ಹಿಟ್ಟು ಕಲಸುವಾಗ ಗಂಟು ಇರ್ತೈತೆ ರೀ, ಜಲ್ದಿ ಮಿಕ್ಸ್ ಆಗಂಗಿಲ್ಲ. ಅದಕ್ಕೆ ಆದರೂ ಕೂಡ ಈ ಥರ ಎಲ್ಲ ಚೆನ್ನಾಗಿ ಗಂಟೆಲ್ಲ ಬಿಡಿಸಿ ಹಿಟ್ಟು ರೆಡಿ ಮಾಡ್ಕೊಂಡೆ ರೀ. ಮಾಡ್ಕೊಂಡಿದ್ದ ನಂತರ ಈ ಕಡೆ ನೋಡಿರಿ ಶೇಂಗಾ ಹುರಿದ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹುರಿತಾ ಇದ್ದೀನಿ ನೋಡಿರಿ. ಎದ್ದಾಗಿಂದ ಕೆಲಸ ಚಾಲೂನೇ ಐತೆ. ಲೇಟಾಗಿ ಎದ್ರೇನು ಏನು ಆರಾಮಾಗಿ ಮಾಡ್ಕೊಂಡಂಗಿಲ್ಲ, ಏನಿಲ್ಲ. ಫಸ್ಟ್ ಮಕ್ಕಳದ್ದು ರೆಡಿ ಮಾಡಿ ಎಲ್ಲ ನಾಷ್ಟ ಮಾಡಿಸಿ ಅವರೆಲ್ಲ ಹೋಗೋವರೆಗೆ ನನಗಂತೂ ಸ್ವಲ್ಪ ಪುರ್ಸೊತ್ತೇ ಇರೋಂಗಿಲ್ಲ ನೋಡಿರಿ. ಮತ್ತು ಇಲ್ಲಿ ನೋಡಿರಿ ಚಟ್ನಿ ರೆಡಿ ಮಾಡಿಕೊಂಡೆ. ಇವತ್ತು ತಾಲಿಂಪು, ಆಲೂಗಡ್ಡೆ ತಾಲಿಂಪು ಅದೆಲ್ಲ ಏನು ಮಾಡೇ ಇಲ್ಲ ರೀ. ಬರೀ ದೋಸೆ ಮತ್ತು ಚಟ್ನಿ ಅಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ ನೀರು ಚಟ್ನಿ ಮತ್ತು ಗಟ್ಟಿ ಚಟ್ನಿ ಎರಡು ಇದೆ ಈ ಕಡೆ. ಯಾಕಂದರೆ ಕೆಲವೊಂದು ಟೈಮು ಒಂದೊಂದು ನಮ್ಮ ಮಕ್ಕಳು ಗಟ್ಟಿ ಚಟ್ನಿ ಬೇಕಂತ ಒಬ್ರು ಹೇಳ್ತಾರೆ, ಒಬ್ಬರು ನೀರು ಚಟ್ನಿ ಬೇಕಂತಾರೆ. ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಡ್ತೀನಿ, ಯಾರಿಗೆ ಯಾವುದು ಬೇಕೋ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ಮತ್ತು ನೋಡಿರಿ ಇವಾಗ ದೋಸೆ ಮಾಡ್ತಾಯಿದ್ದೀನಿ ಫಟಾಫಟು. ಮಕ್ಳಿಗೆ ನೋಡಿದರೆ ಹಸು ಆಗ್ತಾಯಿದೆ, ಟೈಮ್ ಆಗ್ತಾಯಿದೆ, ಮಮ್ಮಿ ಬೇಗ ಕೊಡ್ರಿ ಅಂತ ಹೇಳಿ ಇಲ್ಲಿ ನಿಂತ್ಕೊಂಡಿದ್ದಾರೆ. ಫ್ರೆಶ್ ಅಪ್ ಕೂಡ ಆಗಿದ್ದಾರೆ ನೋಡಿರಿ. ಮತ್ತು ಇವಾಗ ನೋಡಿರಿ ಫಟಾಫಟ್ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಗೋಧಿ ಹಿಟ್ಟು ಹಾಕಿದ್ದೀನಲ್ರಿ, ಸಾಫ್ಟಾಗಿ ಬರುತ್ತೆ ನೋಡಿರಿ. ಈ ಥರ ಹಾಕಿಬಿಟ್ಟು ನೋಡಿರಿ ಚೆನ್ನಾಗಿ ನೋಡಿದ್ರಲ್ಲಿನೇ ಗೊತ್ತಾಗುತ್ತೆ ನೋಡಿರಿ ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಆಯ್ತು ರೀ, ದೋಸೆ ಅಂತೂ ಹಾಕೋದಾಯಿತು. ಈ ಕಡೆ ನೋಡಿರಿ ನಾಷ್ಟ ಮಾಡೋಕೆ ಕುಂತಿದ್ದಾರೆ ನಮ್ಮ ರಿಮ್ಷಾ ಕೂಡ ರೆಡಿ ಆದ್ಲು ನೋಡಿರಿ. ನಮ್ಮ ಇಬ್ಬರು ಗಂಡು ಹುಡುಗರು ಇದ್ರಲ್ರಿ, ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ರು ರೀ ಅವ್ರ ಸ್ಕೂಲಿಗೆ. ನಡ್ಕೊಂಡು ಹೋಗ್ತೀನಿ, ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ರಿ, ಇವಾಗ ಪ್ಯಾಡ್ ತೊಗೊಂಡು ಹೋಗ್ಯಾರ ರೀ. ದಿನ ಪ್ಯಾಡ್ ತೊಗೊಂಡು ಹೋಗ್ತಾ ಇದ್ದಾರೆ ಎಕ್ಸಾಮ್ ಇದ್ದಾಗಿಂದ. ಅಂದರೆ ನಮ್ಮ ರಿಮ್ಷಾ ಇಲ್ಲ, ಬ್ಯಾಗ್ ಬಿಟ್ಟು ಹೋಗ್ಬಿಟ್ಟಾನ ಅಣ್ಣ, ತೊಗೊಂಡು ಹೋಗೋಣ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ನು ಪ್ಯಾಡ್ ಒಯ್ದು ಅಂತ ಹೇಳಿದ್ರೆ ಇಲ್ಲ ಇದೇ ಅವನದು ಬ್ಯಾಗ್ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ತಾಯಿದ್ದು. ಬಂದರೆ ವಾಪಸ್ ತೊಗೊಂಡು ಬರ್ಬೋದು, ಎಕ್ಸಾಮ್ ಇದೆ, ಏನಾದರೂ ಪ್ರಾಬ್ಲಮ್ ಅಂದರೆ ಹೆಂಗೆ ಅಂತೇಳಿ ಎಷ್ಟು ಕೇರ್ ಮಾಡ್ತಾಳೆ ರೀ ಯಪ್ಪ ಅವ್ರ ಅಣ್ಣ ಅವ್ರಿಗೆ.
ಅದಕ್ಕೆ ನಾನು ಹೇಳಿದ್ರೆ ಕೇಳ್ತಾ ಇಲ್ಲ, ಬ್ಯಾಗ್ ತೊಗೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿಪ್ಪ. ಇಂಥ ತಂಗಿ ಇದ್ದಾಳೆ ನೋಡ್ರಿ ನಮ್ಮ ಮಕ್ಕಳಿಗೆ ತಂಗಿ. ಇವರು ಹೋದರು ಫ್ರೆಂಡ್ಸು. ಇವರು ಹೋಗಿದ ನಂತರ ಮತ್ತು ಇವಾಗ ಅಪ್ಪಗೆ ನಾಷ್ಟ ಕೊಡಬೇಕು. ನಾಷ್ಟ ಕೊಟ್ಟಿದ ನಂತರ ಮತ್ತು ಇನ್ನೂ ತುಂಬ ಕೆಲಸ ಇದ್ದಾವೆ ಫ್ರೆಂಡ್ಸ್. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್, ಅಲ್ಲ ಹಾಫೀಸ್.